ವ್ಯಕ್ತಿಯನ್ನ ನಡು ರಸ್ತೆಯಲ್ಲೇ ಕಿಡ್ನಾಪ್ ಮಾಡಿ ಕೊಲೆ ಮಾಡಿರತಕ್ಕಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಿಡ್ನಾಪ್ ಯಾರ್ಯಾರು ಮಾಡಿದ್ರು ಅವರನ್ನ ಹಿಡಿಯೋದಕ್ಕೆ ಪೊಲೀಸರು ವಿಫಲರಾಗಿದ್ದಾರೆ. ಕಿಡ್ನಾಪ್ ಮಾಡಿದ್ದ ವ್ಯಕ್ತಿಯನ್ನ ಕೊಚ್ಚಿ ಕೊಲೆ ಮಾಡಿರತಕ್ಕಂಥ ದುರುಳರು ಕಿಡ್ನಾಪ್ ಮಾಡಿ ವ್ಯಕ್ತಿಯನ್ನ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡೋಗಿದ್ರು. ಈಗ ಪೊಲೀಸರು ಅವರನ್ನ ಹಿಡಿಯೋದಕ್ಕೆ ಆಗಲಿಲ್ಲ, ಅವರ ಕೈಯಲ್ಲಿ ವಿಫಲರಾಗಿದ್ದಾರೆ. ಆ ವ್ಯಕ್ತಿಯನ್ನ ನಡು ರಸ್ತೆಯಲ್ಲಿ ಕಿಡ್ನಾಪ್ ಮಾಡಿ ಕೊಲೆ ಮಾಡಿರತಕ್ಕಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಕಿಡ್ನಾಪ್ ಮಾಡಿದ್ರೋ ಅವರನ್ನ ಹಿಡಿಯೋದಕ್ಕೆ ಪೊಲೀಸರು ವಿಫಲರಾಗಿದ್ದಾರೆ. ಕಿಡ್ನಾಪ್ ಮಾಡಿರತಕ್ಕಂಥ ವ್ಯಕ್ತಿಯನ್ನ ಕೊಚ್ಚಿ ಕೊಲೆ ಮಾಡಿರತಕ್ಕಂಥ ದುರುಳರು ನಂತರ ಕಿಡ್ನಾಪ್ ಮಾಡಿ ಆ ವ್ಯಕ್ತಿಯನ್ನ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದಿದ್ದಾರೆ. ತಮಿಳುನಾಡು ಡೆಂಕಣಕೋಟೆ ಬಳಿ ನಿರ್ಜನ ಪ್ರದೇಶದಲ್ಲಿ ಈ ಒಂದು ಕೊಲೆಯನ್ನ ಮಾಡಲಾಗಿದೆ. ತಮಿಳುನಾಡಿನ ಡೆಂಕಣಕೋಟೆ ಬಳಿ ಗೋಪಾಲ್ ಮೃತದೇಹ ಪತ್ತೆಯಾಯಿತು. ನಿನ್ನೆ ಕಾರನ್ನ ಅಡ್ಡಗಟ್ಟಿ ದುಷ್ಕರ್ಮಿಗಳಿಂದ ಗೋಪಾಲ್ ಕಿಡ್ನಾಪ್ ಆಗಿದ್ದ. ಕಿಡ್ನಾಪ್ ಮಾಡಿ ಕಾರ್ನಲ್ಲಿ ಕರ್ಕೊಂಡು ಹೋಗಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಪೊಲೀಸರ ವೈಫಲ್ಯವೇ ಕೊಲೆಗೆ ಕಾರಣ ಅಂತ ಕುಟುಂಬಸ್ಥರು ಈಗ ಆಕ್ರೋಶ ವ್ಯಕ್ತಪಡಿಸುತ್ತಾ ಇದ್ದಾರೆ. ನಡು ರಸ್ತೆಯಲ್ಲಿ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಿ ಕೊಚ್ಚೆ ಕೊಲೆ ಮಾಡಿರತಕ್ಕಂಥ ಒಂದು ಬೆಚ್ಚಿ ಬೀಳಿಸೋ ಘಟನೆ ನಡೆದಿರತಕ್ಕಂಥದ್ದು. ಅಪಹರಣಗೊಂಡಂಥ ವ್ಯಕ್ತಿಯ ಮೃತದೇಹ ತಮಿಳುನಾಡಿನ ನಿರ್ಜನ ಪ್ರದೇಶದಲ್ಲಿ ಪತ್ತೆಯಾಗಿದೆ. ಪೊಲೀಸರ ವೈಫಲ್ಯವೇ ಈ ಒಂದು ಕೊಲೆಗೆ ಕಾರಣ ಅಂತ ಈಗ ಕುಟುಂಬಸ್ಥರೆಲ್ಲ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅದನ್ನ ನಿನ್ನೆ ಸಂಜೆ ದುಷ್ಕರ್ಮಿಗಳು ಕಾರನ್ನು ಅಡ್ಡಗಟ್ಟಿ ಗೋಪಾಲ್ ಅನ್ನುವಂಥ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಿದ್ರು. ಅಪಹರಣ ಮಾಡಿದ ಬಳಿಕ ಗೋಪಾಲ್ ಅವರನ್ನ ಕಾರಲ್ಲಿ ಕರೆದೊಯ್ದು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ ಅನ್ನುವಂಥ ಆರೋಪ ಇದೀಗ ಕೇಳಿಬಂದಿದೆ. ನಂತರ ತಮಿಳುನಾಡಿನ ಡೆಂಕಣಿಕೋಟೆ ಬಳಿ ಇರತಕ್ಕಂಥ ನಿರ್ಜನ ಪ್ರದೇಶದಲ್ಲಿ ಗೋಪಾಲ್ ಮೃತದೇಹ ಪತ್ತೆಯಾಗಿದೆ. ಘಟನೆಯ ನಂತರ ಸ್ಥಳೀಯರಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಈ ಒಂದು ಪ್ರಕರಣದಲ್ಲಿ ಅಪಹರಣ ಮಾಡಿದ ಆರೋಪಿಗಳನ್ನು ಹಿಡಿಯೋದಕ್ಕೆ ಪೊಲೀಸರು ಎಲ್ಲೋ ಒಂದು ಕಡೆ ವಿಫಲರಾಗಿದ್ದಾರೆ ಅಂತ ಗೋಪಾಲ್ ಕುಟುಂಬಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಿರ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಎಲ್ಲರೂ ಕೂಡ ಈಗ ಪೊಲೀಸರ ವಿರುದ್ಧ ರುಚಿಗೆದ್ದಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲದಕ್ಕೂ ಕಾರಣ ನೀವೇ ಅಂತ ಈಗ ಪೊಲೀಸರ ವಿರುದ್ಧ ಈಗ ಎಲ್ಲರೂ ಮಾತನಾಡ್ತಿದ್ದಾರೆ.